ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ನಮ್ಮೆಲ್ಲರ ಧೀಮಂತ ನಾಯಕರು ಆದಂಥ ಯಡಿಯೂರಪ್ಪ ಸಾಹೇಬ್ರೆ, ಸಹೋದರರಾದಂಥ ಈಶ್ವರನ ಖಂಡ್ರೆ ಅವರೇ, ಯಶವಂತರಾಯ್ ಗೌಡ್ರೆ, ನಮ್ಮ ತಮ್ಮಯ್ಯ ಅಣ್ಣ ಇದ್ದಾರೆ ಶಾಸಕರು, ಬಹಳಷ್ಟು ಸಮಾಜದ ಮುಖಂಡರು ನಮ್ಮ ಎದುರುಗಡೆನೂ ಇದ್ದಾರೆ, ಬಹಳಷ್ಟು ವೇದಿಕೆ ಮೇಲೂ ಇದ್ದಾರೆ, ಜೊತೆಯಲ್ಲಿ ಮಾಧ್ಯಮದ ನನ್ನೆಲ್ಲ ಸಹೋದರರೇ. ನಾನು ಈ ಕಾರ್ಯಕ್ರಮಕ್ಕೆ ನಿನ್ನೆನೇ ಬರಬೇಕಾಗಿತ್ತು. ನಿನ್ನೆ ವೈಕುಂಠ ಏಕಾದಶಿಯ ನಿಮಿತ್ತ ಕೇರಳದ ಗುರುವಾಯೂರಿಗೆ ಹೋಗ್ತೀನಿ ಅಂತ ಹೇಳಿ ನಾನು ಸುಮಾರು ದಿನದಿಂದ ಸಂಕಲ್ಪವನ್ನು ಮಾಡಿದ್ದಕ್ಕೆ ನಿನ್ನೆ ಬರಲಿಕ್ಕಾಗಲಿಲ್ಲ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿಗೆ ಬಂದು ಸೀದಾ ಏರ್ಪೋರ್ಟ್ನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ಅಂತ ಇದ್ದೆ ಖಂಡ್ರೆ ಅಣ್ಣನಿಗೆ, ಸಮಾಜದ ಹಿರಿಯರಾದಂಥ ಯಡಿಯೂರಪ್ಪ ಸಾಹೇಬರು ಮಾತನಾಡಿದ ಮೇಲೆ ನಾನೇನು ಮಾತನಾಡಲಿ ಅನ್ನೋ ಬೇಡ, ಅದು ಚೆನ್ನಾಗಿ ಕಾಣೋದಿಲ್ಲ ಅಂತ ನಾನು ಅಂದೆ. ಅದಕ್ಕೆ ಇರಲಿ ಮಾತಾಡಿ 2 ನಿಮಿಷ ಅಂತ ಹೇಳಿ ನಾನು ಬಂದ ತಕ್ಷಣ ಶಿವಶಂಕರಪ್ಪ ಸಾಹೇಬರು ನಿನ್ನೆ ಮತ್ತು ಇವತ್ತು ಈ ಸಭೆಯ ನಡವಳಿಕೆಗಳು, ನಿರ್ಣಯಗಳನ್ನು ಅಂಗೀಕಾರ ಮಾಡಲಿಕ್ಕೆ ತಮ್ಮ ಎದುರುಗಡೆ ಮಂಡಿಸ್ತಾ ಇದ್ರು. ಆ ಏನು ನಿರ್ಣಯಗಳನ್ನ ತಗೊಂಡಿದ್ದಾರೋ, ಏನು ನಡವಳಿಕೆಗಳಿದ್ದಾವೋ, ಅದಕ್ಕೆ ಒಬ್ಬ ಸಮಾಜದ ಮಗಳಾಗಿ, ಸರ್ಕಾರದ ಮಂತ್ರಿಯಾಗಿ ನಾನು ಖಂಡಿತವಾಗ್ಲೂ ಅದನ್ನು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಭಾಳಷ್ಟು ಸೂಕ್ಷ್ಮವಾಗಿ ಯಡಿಯೂರಪ್ಪ ಸಾಹೇಬರ ಭಾಷಣವನ್ನು ಕೇಳ್ತಾ ಇದ್ದೆ. ಭಾಳ ಅರ್ಥಗರ್ಭಿತವಾಗಿ ಮಾತನಾಡಿದ್ರು. 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಮೇಲು ಕೀಳು, ಅಂಥ ಜಾತಿ ಇಂಥ ಜಾತಿ ಅನ್ನುವಂಥ ಸಂದರ್ಭದಲ್ಲಿ ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ವಿಶ್ವಕ್ಕೆ ದಾರಿಯನ್ನು ತೋರಿಸ್ಕೊಟ್ಟಂಥ ಅಣ್ಣ ಬಸವಣ್ಣ ಈ ಸಮಾಜವನ್ನು, ವೀರಶೈವ ಲಿಂಗಾಯತ ಸಮಾಜವನ್ನು ಹುಟ್ಟಾಕಿದ್ರು. ಅಂಥ ಸಮಾಜದ ಹೆಮ್ಮೆಯ ವಂಶಸ್ಥರು ನಾವು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ನಾವು 12ನೇ ಶತಮಾನದಲ್ಲಿನೇ ಪಾರ್ಲಿಮೆಂಟನ್ನು ರಚನೆ ಮಾಡಿ, ಅನುಭವ ಮಂಟಪವನ್ನು ರಚನೆ ಮಾಡಿ, ಯಾವುದೇ ಜಾತಿ ಇಲ್ಲ, ಹೆಣ್ಣು ಗಂಡು ಅನ್ನುವಂಥ ಕೀಳರಿಮೆ ಇಲ್ಲ, ಬಡವ ಬಲ್ಲಿಗ ಅನ್ನುವಂಥದ್ದಿಲ್ಲ, ಎಲ್ಲರಿಗೂ ಸಮಾನವಾದಂಥ ಪಾಲು ಅಂತ ಹೇಳಿ ಅವತ್ತು ಸಂದೇಶವನ್ನು ಸಾರಿದ ಸಮಾಜ ಯಾವುದಾದ್ರೂ ಇದ್ರೆ ಹೆಮ್ಮೆಯಿಂದ ಹೇಳಿ ಅದು ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿ. ಅವತ್ತು ಸಮಾಜದಲ್ಲಿ ಆಗ್ತಾ ಇರುವಂಥ ಅನ್ಯಾಯದ ವಿರುದ್ಧ ಹೋರಾಡಿದ್ವಿ. 10-15 ಸಮಾಜಗಳನ್ನು ಸೇರಿಸ್ಕೊಂಡು ಎಲ್ಲರೂ ನಾವು ಒಂದೇ, ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಯಡಿಯೂರಪ್ಪ ಸಾಹೇಬರು. ದಯವೇ ಧರ್ಮದ ಮೂಲವಯ್ಯ ಅಂತ ಸಾರಿದ ಬಸವಣ್ಣನವರ ಸಮಾಜದಲ್ಲಿ ನಾವು ಇವತ್ತು ನಿಂತ್ಕೊಂಡಿದ್ದೀವಿ. ಆದ್ರೆ ಇವತ್ತು ಏನಾಗಿದೆ, ನಮಗೆ ಅನೇಕ ಒಳಪಂಗಡಗಳು, ನಾನು ಪಂಚಮಸಾಲಿ ಸಮಾಜಕ್ಕೆ 2A ಸಿಕ್ಕಲೇಬೇಕು ಅಂತ ಬಹಳಷ್ಟು ನಾವು ಹೋರಾಟವನ್ನು ಮಾಡೋದು. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅನೇಕ ಒಳಪಂಗಡಗಳಿದ್ದಾವೆ. ಈ ಎಲ್ಲ ಒಳಪಂಗಡಗಳು ಇವತ್ತು ಪ್ರಸ್ತುತ ಒಂದಾಗುವಂತ ಕಾಲ ಬಂದಿದೆ. ನಾವೆಲ್ಲರೂ ಒಂದಾಗಲೇಬೇಕು. ಯಾರ ವಿರುದ್ಧ ನಮ್ಮ ಶಕ್ತಿ ಪ್ರದರ್ಶನ ಅಲ್ಲ, ನಾವೆಲ್ಲ ಒಂದಾಗಬೇಕಾಗಿದ್ದು ನಮ್ಮ ಮುಂದಿನ ಭವಿಷ್ಯಕ್ಕೆ, ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ. ಯಾಕಂತಂದ್ರೆ ಸಕಲ ಜೀವರಾಶಿಗಳಿಗೆ ಒಳಿತನ್ನು ಬಯಸುವಂತ ವೀರಶೈವ ಲಿಂಗಾಯತ ಸಮಾಜದವರು ಅಂದು ಹಿಂದೂ ಇಂದು ಮುಂದೂ ಕೂಡ ಬೇರೆ ಜಾತಿಯವರನ್ನ ದ್ವೇಷಿಸುವುದಿಲ್ಲ, ಬೇರೆ ಜಾತಿಯವರನ್ನ ಪ್ರೀತಿಸುತ್ತೆ ಅನ್ನುವಂಥ ಸಂದೇಶವನ್ನ ತೆಗೆದುಕೊಂಡು ನಾವೆಲ್ಲರೂ ಒಳಪಂಗಡದವರು ಒಂದಾಗಬೇಕು. ಶಾಮನೂರು ಶಿವಶಂಕರಪ್ಪಾಜಿ ಅವತ್ತಿದ್ರು ಈ ಒಂದು ಇಳಿ ವಯಸ್ಸಿನಲ್ಲಿ ಸಮಾಜ 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 ಅಂತ ಹೇಳಿ ನಮ್ಮನ್ನೆಲ್ಲರನ್ನೂ ಹುರಿದುಂಬಿಸ್ತಾ ಇದ್ದಾರೆ. ಬಂಧುಗಳೇ, ಅನೇಕ ವಿಚಾರಗಳಿದಾವೆ, ಮಾತನಾಡಬೇಕು. ಆದರೆ ಇವತ್ತು ನಾನು ಮಂತ್ರಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀನಿ. ಒಂದೇ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ. ನಮ್ಮ ಸಮಾಜ ಒಂದಾಗಿದ್ರೇ ನಮಗೆ ಎಲ್ಲ ರೀತಿಯಿಂದ ನ್ಯಾಯ ನಮಗೆ ಸಿಗೋಕ್ಕೆ ಸಾಧ್ಯ. ನಾವೆಲ್ಲ ಆ ಒಳಪಂಗಡ ಈ ಒಳಪಂಗಡ ಅಂತಂದರೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ.
ಬನ್ನಿ ಒಂದಾಗಿ ಏನು ಈ ನಿರ್ಣಯಗಳನ್ನು ಇವತ್ತು ಮಂಡಿಸಿದ್ದಾರೆ, ಇದರ ಜೊತೆಯಲ್ಲಿ ನಮ್ಮ ಸಮಾಜವನ್ನು ಕಟ್ಟೋಣ, ನಮ್ಮ ಭವಿಷ್ಯವನ್ನು ಉಜ್ವಲವಾಗಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಿನ್ನೆಯಿಂದ ಇವತ್ತು ಬಹಳಷ್ಟು ಅರ್ಥಪೂರ್ಣವಾಗಿ ಯಶಸ್ಸನ್ನು ಕಂಡಂಥ ಈ ಕಾರ್ಯಕ್ರಮ ಆಯೋಜಕರಿಗೆ ವಿಶೇಷವಾಗಿ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.